ಹೆಲೋ ನಮಸ್ಕಾರ. ಬನ್ನಿ ಸ್ಟಾರ್ಟ್ ಮಾಡೋಣ. ಡೇ 6 ಇವತ್ತು. ವಾರ್ಮಪ್ ಮುಗಿಸ್ಕೊಂಡು ಟ್ರೈಸಪ್ ಪುಷ್ ಡೌನ್ ಸ್ಟಾರ್ಟ್ ಮಾಡಿದೆ. 3 ಸೆಟ್ ಮುಗಿಸ್ಕೊಂಡು ಅದಾದಮೇಲೆ ಟ್ರೈಸಪ್ ಎಕ್ಸ್ಟೆನ್ಷನ್ನು ಕೇಬಲ್ ಜೊತೆ 3 ಸೆಟ್ಟು. ಅದಾದಮೇಲೆ ಓವರ್ ಹೆಡ್ ಡಂಬಲ್ ಟ್ರೈಸಪ್ ಎಕ್ಸ್ಟೆನ್ಷನ್ನು 2 ಕೈ ಮಾಡಿ ಬೆಂಚ್ ಡಿಪ್ಸ್ ಮಾಡಿದೆ. ಬೆಂಚ್ ಡಿಪ್ಸ್ ಮುಗಿಸ್ಕೊಂಡು ಟ್ರೈಸಪ್ ಕಿಕ್ ಬ್ಯಾಕ್ ಮಾಡಿದೆ 3 ಸೆಟ್ಟು 2 ಕೈಯಿಂದ. ನಾನು ಮಾಡಿರೋದ್ರಲ್ಲಿ ಆ್ಯಕ್ಚುಲಿ ಫಾರ್ಮ್ ಸರಿ ಇಲ್ಲ, ಇನ್ನೂ ಸ್ವಲ್ಪ ಬೆಂಡ್ ಆಗಬೇಕಿತ್ತು. ನನಗದು ಲಾಸ್ಟಲ್ಲಿ ಒಬ್ರು ಹೇಳಿದರು, ಸೊ ಸಾರಿ. ಅದಾದಮೇಲೆ 4 ಆರ್ಮ್ಸ್ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. 3 ಸೆಟ್ ಮಾಡಿ ಅದಾದಮೇಲೆ ವ್ರಿಸ್ಟ್ ಕರ್ಲ್ಸ್ ಮಾಡಿದೆ 3 ಸೆಟ್ಟು. ಟೋಟಲ್ 15 ರೆಪ್ಸ್ ಮಾಡ್ತೀನಿ ಎಲ್ಲ ಎಕ್ಸಸೈಸ್ದು. ಅದಾದಮೇಲೆ ರಿವರ್ಸ್ ವ್ರಿಸ್ಟ್ ಕರ್ಲ್ಸು 4 ಆರ್ಮ್ಸ್ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಫ್ಲೆಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿದ್ರೆ ಚೆನ್ನಾಗಿ ಪಂಪ್ ಬಂದಿತ್ತು 4 ಆರ್ಮ್ಸು ಮತ್ತು ಟ್ರೈಸಪ್. ಇವತ್ತು ನೋಡಿ ಎಷ್ಟು ಪಂಪ್ ಆಗಿದೆ ಅಂತ. ತುಂಬ ದಿನ ಆದಮೇಲೆ ಈ ಥರ ಪಂಪ್ನ ನೋಡ್ತಿರೋದು. ಆಮೇಲೆ ಸೀದಾ ಹೊಡೆ ಗೊತ್ತು ಊಟ ಮಾಡಿ ಅದಾದಮೇಲೆ ಬುಕ್ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಚಾಪ್ಟ್ರಲ್ಲಿ ಹ್ಯಾಬಿಟ್ ಸ್ಟ್ಯಾಕಿಂಗ್ ಬಗ್ಗೆ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹ್ಯಾಬಿಟ್ ಸ್ಟ್ಯಾಕಿಂಗ್ ಅಂದರೆ ಮೊದಲೇ ಯಾವುದೋ ಒಂದು ಹ್ಯಾಬಿಟ್ ಇದ್ದರೆ ಅದ್ರ ಜೊತೆಗೆ ಇನ್ನೊಂದು ಹ್ಯಾಬಿಟ್ನ ಸೇರಿಸಿ ಮಾಡೋದು. ಮತ್ತೆ ನಾಳೆ ಸಿಗೋಣ. ಜಯ ಆಂಜನೇಯ.